ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಅಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಏನಪ್ಪಾ ಅಂದ್ರೆ ಮೇ ಮಂತಿನ ಮೀನ ರಾಶಿಯ ಲವ್ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ. ಇದೆಲ್ಲವೂ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಓಕೆನಾ? ಓಕೆ, ಸೊ ಮೇ ಮಂತಿನಲ್ಲಿ ಹೇಗಿರುತ್ತೆ ಮೀನ ರಾಶಿಯವರಿಗೆ ಲವ್ ರೀಡಿಂಗ್ಸ್ ಅನ್ನೋದನ್ನ ನೋಡೋಣ. ಕಾರ್ಡ್ನ ಶಫಲ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ಸ್ ಗಳನ್ನ ತಗೊಳ್ಳೋಣ, ಓಕೆನಾ? ಓಕೆ, ಸೊ ಸ್ಪಿರಿಟ್ಸ್ ಮೀನ ರಾಶಿಯವರಿಗೆ ಮೇ ಮಂತಿನಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್? ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕಾರ್ಡ್ಸ್ ಗಳನ್ನು ಕೊಡ್ತೀರಾ ಸ್ಪಿರಿಟ್ಸ್? ಸೊ ಬಾಟಮ್ ಆಫ್ ದ ಡೆಕ್ಕಿನಲ್ಲಿ ನಿಮಗೆ ಹಾರ್ಮೆಟ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಹಾರ್ಮೆಟ್ ಕಾರ್ಡ್ ಏನನ್ನ ಹೇಳುತ್ತೆ ಅಂದ್ರೆ, ಒಂಟಿಯಾಗಿ ಕೂತ್ಕೊಂಡು ಪ್ರೀತಿಯ ವಿಚಾರವಾಗಿ ನೀವು ಕೆಲವೊಂದು ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು, ಲೋನ್ಲಿನೆಸ್ ಆಗಿರುವಂತಹದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಾಟಮ್ ಆಫ್ ದ ಡೆಕ್ಕಿನಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ, ಒಂದು ಇನ್ನರ್ ಗೈಡೆನ್ಸ್ ನ ತಗೋಬೇಕಾಗತ್ತೆ, ಸೋಲ್ ಸರ್ಚಿಂಗ್ ಅನ್ನು ನಾನು ಮಾಡಬೇಕಾಗತ್ತೆ ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದು ಬಾಟಮ್ ಆಫ್ ದ ಡಕ್ಕಿನಲ್ಲಿ ಮೀನ ರಾಶಿಯವರಿಗೆ ಹಿಡನ್ ಎನರ್ಜಿ ಆಗಿ ರೆಪ್ರೆಸೆಂಟ್ ಆಗ್ತಾ ಇದೆ, ಓಕೆನಾ? ಓಕೆ, ಸೊ ನಿಮ್ಗೆ ಫಸ್ಟ್ ಕಾರ್ಡಿನಲ್ಲಿ ಮೀನ ರಾಶಿಯವರಿಗೆ ಬರ್ತಾ ಇರುವಂತಹದ್ದು ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ. ಸೆವೆನ್ ಆಫ್ ಕಪ್ಸ್ ಏನನ್ನ ಹೇಳುತ್ತೆ, ಹಲವಾರು ಆಪ್ಷನ್ಸ್ ಗಳ ಬಗ್ಗೆ ಹೇಳುತ್ತೆ. ಸೊ ಹಲವಾರು ಆಪ್ಷನ್ಸ್ ಗಳು ನಮಗೆ ಇದೆ, ಹಾಗೆ ಮಾಡಬಹುದು, ಪ್ರೀತಿಯ ವಿಚಾರದಲ್ಲಿ ಹೀಗಾಗ್ಬೋದು, ಏನೋ ಒಂದು ರೀತಿಯ ಬದಲಾವಣೆಗಳಾಗುತ್ತೆ, ಎಷ್ಟೊಂದು ಆಪ್ಷನ್ಸ್ ಗಳಿದೆ, ಹೀಗ್ ಚೇಂಜ್ ಆಗುತ್ತೆ, ಆವಾಗ ಚೇಂಜ್ ಆಗುತ್ತೆ ಅನ್ನುವಂತಹ ಹಲವಾರು ಯೋಚನೆಗಳು ಏನಿತ್ತು ಅದೆಲ್ಲವೂ ಕೂಡ ಎಂಡಿಂಗ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದು ನಮ್ಗಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರೀತಿಯ ವಿಚಾರಗಳಲ್ಲಿ ಇದ್ದಂತಹ ಆಪ್ಷನ್ಸ್ ಗಳೆಲ್ಲವೂ ಕೂಡ ಎಂಡಿಂಗ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಹಗಲು ಗನಸನ್ನ ಏನ್ ಕಾಣ್ತಾ ಇದ್ರಿ, ಅಥವಾ ಏನೋ ಹಲವಾರು ಆಪ್ಷನ್ಸ್ ಗಳಿದೆ, ಏನೋ ಚೇಂಜಸ್ ಗಳಾಗುತ್ತೆ ಅಂತ ನೀವೇನ್ ಅನ್ಕೊಂಡಿದ್ರಿ ಇಷ್ಟು ದಿನ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೆಲ್ಲವೂ ಕೂಡ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವು ಮೂಮೆಂಟ್ ಗಳಾಗಿರೋದ್ರಿಂದ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆಪ್ಷನ್ಸ್ ಗಳ ವಿಚಾರದಲ್ಲಿ ಎಂಡಿಂಗ್ ಅನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮೀನ ರಾಶಿಯವರಿಗೆ ಮೇ ಮಂತಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಲಾರಿಟಿಯಾಗಿ ಮಾತಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿರ್ಬೇಕು, ಕ್ಲಿಯರ್ ಥಿಂಕಿಂಗ್ ಆಗಿರ್ಬೇಕು, ಕ್ಲಿಯರ್ ಆದಂತಹ ಬೌಂಡ್ರೀಸ್ ಇರಬೇಕು. ಮುಂದೆ ಹಾಗಾಗ್ಬೋದು ಅಥವಾ ಹೀಗಾಗ್ಬೋದು, ಈ ಎಲ್ಲ ಬೇಡ, ಮುಂದಿನ ಕತೆ ಬೇಡ, ಈಗ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾತಾಡಿ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ನಮ್ಗೆ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಮೇ ಮಂತಿನಲ್ಲಿ ಬಹಳಷ್ಟು ಕ್ಲಿಯರ್ ಆದಂತಹ ಥಿಂಕ್ ಅನ್ನ ಮಾಡಿ ಕರೆಕ್ಟ್ ಆದಂತಹ ಮಾತುಗಳನ್ನ ಆಡುವಂತಹ, ನಿರ್ದಾಕ್ಷಿಣ್ಯವಾದ ಮಾತುಗಳನ್ನ ಆಡುವಂತಹ ರೀತಿಯಲ್ಲಿ ನೀವು ಇರುವಂತಹದ್ದು, ಆ ರೀತಿ ನೀವು ತಯಾರಿಗಳಾಗ್ತಾ ಇರುವಂತಹದ್ದು ನಮ್ಗೆ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಆಪ್ಷನ್ಸ್ ಗಳು ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕಿಂಗ್ ಆಫ್ ಪ್ಯಾಂಟಿಕಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಪ್ರೀತಿಯ ವಿಚಾರದಲ್ಲಿ ಪೋಷಣೆಗಳಾಗಬೇಕು, ಅಲ್ಲಿ ನಾವು ಕೆಲವೊಂದು ರೀತಿಯ ಬದಲಾವಣೆಗಳಾಗಬೇಕಂದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇರಬೇಕು. ಯಾವುದೇ ವಿಚಾರವನ್ನ ಮಾತಾಡ್ತಾ ಇದ್ರು ಅಲ್ಲಿ ಕ್ಲಿಯರ್ ಆದ ಥಿಂಕಿಂಗ್ ಇರಬೇಕು, ಕ್ಲಿಯರ್ ಆದಂತಹ ಮಾತುಕತೆಗಳಿರ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ನೀವು ಮಾಡ್ತಾ ಇರುವಂತಹದ್ದು ಮೇ ಮಂತಿನಲ್ಲಿ ನಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಅದಾದ ನಂತರವೇ ಪ್ರೀತಿಯಲ್ಲಿ ಒಂದು ಉದಾರವಾದಂತಹ ಒಂದು ಪೋಷಣೆಗಳಾಗೋಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದು ನಮ್ಗಿಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಕಾರ್ಡಿನ ಕ್ಲಾರಿಫಿಕೇಶನ್ಸ್ ಅನ್ನ ತಗೊಳ್ಳೋಣ. ಯಾಕೆ ಕೆಲವೊಂದು ಆಪ್ಷನ್ಸ್ ಗಳಿದೆ ಅನ್ನುವಂತಹದ್ದು ಮೀನ ರಾಶಿಯವರಲ್ಲಿ ಇತ್ತು, ಆದ್ರೆ ಯಾಕೆ ಎಂಡಿಂಗ್ ಆಗ್ತಾ ಇದೆ? ಎರಡೂ ಕಾರ್ಡ್ ಅನ್ನ ಸೇರಿಸಿ ನಾನು ಕ್ಲಾರಿಫಿಕೇಶನ್ ಅನ್ನ ತಗೋತೀನಿ, ಓಕೆನಾ? ಸೆವೆನ್ ಆಫ್ ಕಪ್ಸ್ ಅಂಡ್ ವರ್ಲ್ಡ್ ಕಾರ್ಡಿನ ಎರಡೂ ಕಾರ್ಡ್ ಅನ್ನ ಸೇರಿಸಿ ನಾನು ಕ್ಲಾರಿಫಿಕೇಶನ್ ಅನ್ನ ಕಾರ್ಡ್ ಅನ್ನ ತಗೋತೀನಿ, ಓಕೆನಾ? ಯಾಕೆ
ಸೊ ನಿಮಗೆ 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 6 ಆಫ್ ವ್ಯಾಂಡ್ಸ್ ಏನನ್ನ ಹೇಳುತ್ತೆ? ವಿಕ್ಟ್ರಿ, ಸಕ್ಸಸ್, ರೈಸಿಂಗ್ ಅಪ್. ನಾವು ಕೆಲವೊಂದು ರೀತಿಯ ಪ್ರೀತಿಯಲ್ಲಿ ನಾನು ಗೆಲುವನ್ನು ಸಾಧಿಸಬೇಕು ಅಂದ್ರೆ ನಾನು ಹಲವಾರು ಆಪ್ಷನ್ಸ್ಗಳನ್ನ ಎಂಡಿಂಗ್ ಮಾಡಬೇಕು. ಹಾಗಾಗ್ಬೋದು, ಹೀಗಾಗ್ಬೋದು ಅನ್ನುವಂತಹ ಹಗಲು ಕನಸನ್ನ ಕಾಣುವುದನ್ನ ಫಸ್ಟ್ ನಾನು ಎಂಡಿಂಗ್ ಅನ್ನ ಮಾಡಿದ್ರೇನೆ ನಾನು ಕ್ಲಿಯರ್ ಆಗಿ ಥಿಂಕ್ ಅನ್ನ ಮಾಡಿ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ, ಅಲ್ಲಿ ನಾನು ಗೆಲುವನ್ನು ಸಾಧಿಸೋಕೆ ಸಾಧ್ಯ ಅನ್ನುವಂತಹ ಆಲೋಚನೆಗಳನ್ನ ನೀವು ಮೇ ಮಂತಿನಲ್ಲಿ ಮಾಡ್ತಾ ಇರುವಂತಹದ್ದು, ಆ ರೀತಿಯ ಮೂವ್ಮೆಂಟ್ ಗಳನ್ನ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಕ್ವೀನ್ ಆಫ್ ಸೋರ್ಸ್ ಮತ್ತೆ ಕಿಂಗ್ ಆಫ್ ಪ್ಯಾಂಟಿಕಲ್ ನ ಕ್ಲಾರಿಫಿಕೇಶನ್ ಏನು ಸ್ಪಿರಿಟ್ಸ್? ಯಾಕೆ ಎಲ್ಲವನ್ನ ಕೂಡ ನಾವು ಕರೆಕ್ಟ್ ಆಗಿ ಮಾತಾಡಬೇಕು, ಮುಚ್ಚು ಮರೆ ಇಲ್ಲದ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿಯನ್ನ ತಗೋಬೇಕು, ಕರೆಕ್ಟ್ ಆಗಿ ಮಾತಾಡಬೇಕು ಅಂತ ನೀವು ಯಾಕೆ ಅನ್ಕೋತಾ ಇದ್ದಾರೆ ಸ್ಪಿರಿಟ್ಸ್ ಮೀನ ರಾಶಿಯವರು? ಸೊ ನಿಮಗೆ ಬಂದಿರುವಂತಹ ಕಾರ್ಡ್ ಯಾವ್ದಪ್ಪ ಅಂದ್ರೆ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಾವು ಎಷ್ಟೇ ಪ್ರಯತ್ನವನ್ನ ಹಾರ್ಡ್ ವರ್ಕ್ ಅನ್ನ ಮಾಡಿದ್ರು ಕೂಡ ಅಲ್ಲಿ ಮಾತುಕತೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸುಧಾರಣೆಗಳು ಪ್ರೀತಿಯ ವಿಚಾರದಲ್ಲಿ ಆಗೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮೀನ ರಾಶಿಯವರಿಗೆ ನಮ್ಗೆ ಇಲ್ಲಿ ಮೇ ಮಂತಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಏನೇ ಹಾರ್ಡ್ ವರ್ಕ್ ಅನ್ನ ಮಾಡಿದ್ರು ಕೂಡ ಪ್ರೀತಿಯಲ್ಲಿ ನಾವು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯ ಮಾತುಗಳನ್ನ ನಾವು ಧೈರ್ಯವಾಗಿ, ಕೆಲವೊಂದು ರೀತಿಯ ವಿಚಾರಗಳನ್ನ ನಾವು ಧೈರ್ಯದಿಂದ ಕ್ಲಿಯರ್ ಆಗಿ ನಾವು ಮಾತಾಡಿದ್ರೇನೆ ಮಾತ್ರನೇ ನಾವಲ್ಲಿ ಕೆಲವೊಂದು ರೀತಿಯ ಸಮಾಧಾನಗಳು ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹದ್ದು ಥಿಂಕಿಂಗ್ ನಿಮ್ಮಲ್ಲಿ ಇರುವಂತಹದ್ದು ನಮ್ಗೆ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಾರ್ಡ್ಸ್ ಗಳನ್ನು ನಾವು ತಗೊಳ್ಳೋಣ. ಓಕೆನಾ? ಮೇ ಮಂತಿನಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯ ಕಾರ್ಡ್ಸ್ಗಳು ಇರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಪ್ರೀತಿಯ ವಿಚಾರದಲ್ಲಿ ಸುಧಾರಣೆ ಅದೆಲ್ಲವೂ ಕೂಡ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ರೀತಿಯ ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಮಾತಾಡೋದು ಇಲ್ಲ. ಹಾರ್ಡ್ ವರ್ಕ್ ಅನ್ನ ನೀವು ಪದೇ ಪದೇ ನೀವು ಮಾತಾಡೋದು, ಎಷ್ಟೇ ವರ್ಕ್ ಅನ್ನ ಮಾಡಿದ್ರು ಪ್ರೀತಿಯಲ್ಲಿ ಯಾವುದೇ ರೀತಿಯ ಪೋಷಣೆಗಳು ಇಲ್ಲ. ಸೊ ಅದರಿಂದ ನೀವು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ, ಅಸಮಾಧಾನಗಳಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ಲಾರಿಟಿಗಳು ಇಲ್ಲದೆ ಇರೋದಕ್ಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದಕ್ಕೆ, ಕೆಲವೊಂದು ರೀತಿಯ ಸ್ಟಾಗ್ನೇಷನ್ಗಳಲ್ಲಿ ಪ್ರೀತಿ ನಿಂತಿರೋದಕ್ಕೆ ನಿಮ್ಗೆ ಅಸಮಾಧಾನಗಳಿರುವಂತಹದ್ದು, ಅದಕ್ಕೋಸ್ಕರ ನೀವು ಪ್ರೀತಿಯನ್ನ ಎಂಡಿಂಗ್ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಕೆಲವೊಂದು ರೀತಿಯ ಪ್ರೀತಿಗಳಿಗೆ ಸಂಬಂಧಪಟ್ಟಂತೆ ಯಾಕೋ ಅಸಮಾಧಾನದಲ್ಲಿ ಮೀನ ರಾಶಿಯವರು ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಎಲ್ಲವೂ ಕೂಡ ಚೇಂಜಸ್ ಆಗತ್ತೆ ಅಂತ ನೀವು ಅನ್ಕೊಂಡ್ರಿ, ಅದು ಕೂಡ ಈಗ ಎಂಡಿಂಗ್ ಆಗುವಂತ ಸಾಧ್ಯತೆಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ಏನನ್ನ ನೀವು ಅನ್ಕೋತಿದ್ರೋ ಆ ಆಪ್ಷನ್ಸ್ ಗಳ ಬಗ್ಗೆ ನೀವು ಏನನ್ನ ಈ ರೀತಿ ಆಗ್ಬೋದು, ಆ ರೀತಿ ಆಗ್ಬೋದು ಅಂತ ಏನ್ ಅನ್ಕೋತಾ ಇದ್ರು ಅದು ಕೂಡ ನೀವು ಎಂಡಿಂಗ್ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದೇ ರೀತಿಯ ಸುಧಾರಣೆಗಳಿಲ್ಲ, ಅಸಮಾಧಾನಗಳು ತುಂಬಾನೇ ಜಾಸ್ತಿ ಇದೆ ಅನ್ನುವಂತಹದ್ದು ಮೀನ ರಾಶಿಯವರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ನಿಮ್ಗೆ ಸರೆಂಡರ್ ಸಿಚುಯೇಷನ್ ಹೇಗಿದೆ ಅನ್ನೋದನ್ನ ನೋಡ್ಬಿಡೋಣ. ಸರೆಂಡರ್ ಸಿಚುಯೇಷನ್ ಹೇಗಿರತ್ತೆ ಮೀನರಾಶಿಯವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರೆಂಡರ್ ಸಿಚುಯೇಷನ್ ಹೇಗಿರತ್ತೆ ಅನ್ನೋದನ್ನ ನೋಡೋಣ. ನಿರ್ದಾಕ್ಷಿಣ್ಯವಾಗಿ ಮಾತಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ನೀವು ಯಾಕೆ ಮಾಡ್ತೀರಾ ಅಂದ್ರೆ ಪೋಷಣೆಗಳು ಇಲ್ಲದೆ ಇರೋದಕ್ಕೆ. ಸೊ ಸರೆಂಡರ್ ಸಿಚುಯೇಷನ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಮಿರಾಕಲ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಲೈಫಿನಲ್ಲಿ ಕೆಲವೊಂದು ರೀತಿಯ ಮಿರಾಕಲ್ಸ್ ಗಳು ಹ್ಯಾಪನ್ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮಿರಾಕಲ್ ಆಗುತ್ತಾ ಅನ್ನುವಂತಹ ಡೌಟ್ ಅನ್ನ ಪಡುವಂತಹ ಅವಶ್ಯಕತೆ ಏನು ಇಲ್ಲ. ಸೊ ನಮ್ಮ ಕೈಲಿ ಆಗದೆ ಇರೋದನ್ನ ದೇವ್ರು ಮಾಡುವಂತ ಸಾಧ್ಯತೆಗಳಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಮಿರಾಕಲ್ಸ್ ಗಳಾಗುತ್ತೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸರೆಂಡರ್ ಸಿಚುಯೇಷನ್ ಮಿರಾಕಲ್ ಅನ್ನುವಂತಹ ರೀತಿಯಲ್ಲಿಯೇ ಎಲ್ಲವೂ ಕೂಡ ಚೇಂಜಸ್ ಗಳಾಗಬೇಕು, ಇದು ನನ್ನಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಸಿಚುಯೇಷನ್ ಗಳಲ್ಲಿ ಮೀನ ರಾಶಿಯವರು ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸ್ಪಿರಿಟ್ಸ್ ಗಳು ಮಾಡುವಂತಹ ಕೆಲಸಗಳನ್ನ ಅವರೇ ಮಾಡ್ಬೇಕಾಗತ್ತೆ, ನನ್ನ ಕೈಲಿ ಆಗಲ್ಲ ಅನ್ನುವಂತಹ ಸರೆಂಡರ್ ಸಿಚುಯೇಷನ್ ಅಲ್ಲಿ ನೀವಿರುವಂತಹದ್ದು ನಮ್ಗಿಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಓಕೆನಾ? ಮೇ ಮಂತಿನ ಏಂಜಲ್ ಗೈಡೆನ್ಸ್ ಪ್ಲೀಸ್.
ಮೇ ಮಂತಿನಲ್ಲಿ ಏಂಜಲ್ ಗೈಡೆನ್ಸ್ ನಿಮಗೆ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏಂಜಲ್ ಗೈಡೆನ್ಸ್ ಮೇ ಮಂತಿನಲ್ಲಿ ಏನು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ಸೊ ನೋಡಿ, ಮೇ ಮಂತಿನಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಕೊಡ್ತಾ ಇರೋದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ಗಳಲ್ಲಿ ನಿಮಗೆ ಆಪರ್ಚುನಿಟೀಸ್ಗಳು ಸಿಗುತ್ತೆ, ಅವಕಾಶಗಳು ನಿಮಗೆ ಸಿಗುತ್ತೆ. ಸೊ ಡೋಂಟ್ ಸ್ಟಾಪ್, ಅಲ್ಲಿವರೆಗೂ ಸ್ಟಾಪ್ ಅನ್ನ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನನ್ನ ಸ್ಟಾಪ್ ಮಾಡಬೇಡಿ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಕೆಲವೊಂದು ವಿಚಾರಗಳು, ಆಪರ್ಚುನಿಟೀಸ್ಗಳು ಸಿಗುತ್ತೆ, ಆಪರ್ಚುನಿಟೀಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ಗಳಲ್ಲಿ ನಿಮಗೆ ಕೆಲವೊಂದು ಆಪರ್ಚುನಿಟೀಸ್ಗಳು ಸಿಗುತ್ತೆ. ಡೋಂಟ್ ಸ್ಟಾಪ್ ಅನ್ನುವಂತಹ ಕೆಲವೊಂದು ಉತ್ತರಗಳನ್ನ ಏಂಜಲ್ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಮೀನ ರಾಶಿ.